ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆಯಲ್ಲಿ ಕೃಷಿ ಉತ್ತೇಜನಕ್ಕೆ, ರೈತರಿಗೆ ಹಾಗೂ ರೈತ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾಗುವ ಅಗತ್ಯ ಕ್ರಮ ವಹಿಸುವುದರ ಜೊತೆಗೆ ಕಲಬುರಗಿ ಜಿಲ್ಲೆಯನ್ನು ಸಿರಿಧಾನ್ಯಗಳ ಹಾಗೂ ಕೃಷಿ ಹಬ್ ಮಾಡಲಾಗುವುದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ 2026 ಹಾಗೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಕಾರ್ಯಕ್ರಮವನ್ನು ಸಿರಿಧಾನ್ಯವನ್ನು ಸುರಿಸುವುದರ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿ, ಸಚಿವ ಸಂಪುಟದಲ್ಲಿ ವಿಮೆ ಪರಿಹಾರದ ವಿಚಾರ ಬಂದಾಗ ಬೇರೆ ಬೇರೆ ಕಡೆಗಳಲ್ಲಿ ತಿರಸ್ಕಾರವಾಗಿದೆ, ಕಲಬುರಗಿಗೆ ಮಾತ್ರ ಯಾಕೆ ಮಂಜೂರಾಗಿದೆ ಎನ್ನುವ ಪ್ರಶ್ನೆ ಎದುರಾಗಿತ್ತು. ಆದರೆ ಸರ್ಕಾರದ ಕಟ್ಟು ತಪ್ಪಿಸದೆ ರೈತರಿಗೂ ಮೋಸವಾಗದಂತೆ ಕೃಷಿ ಅಧಿಕಾರಿಗಳು ಕೆಲಸ ಮಾಡಿರುವುದರಿಂದ ಇಷ್ಟೊಂದು ಪ್ರಮಾಣದ ವಿಮೆ ಮಂಜೂರಾಗಿದೆ ಎಂದರು. ಎಲ್ಲರೂ ಕೂಡ ನಮ್ಮ ಕ್ಯಾಬಿನೆಟ್ ನಲ್ಲಿ ಆಶ್ಚರ್ಯಪಟ್ಟರು. ನಮ್ಮ ವಿಜಯಪುರದಲ್ಲಿ ಸಿಕ್ಕಿಲ್ಲ, ರಾಯಚೂರಲ್ಲಿ ಸಿಕ್ಕಿಲ್ಲ, ಯಾದಗಿರಲ್ಲಿ ತಿರಸ್ಕಾರ ಆಗಿದೆ, ಬೀದರ್ನಲ್ಲಿ ತಿರಸ್ಕಾರ ಆಗಿದೆ, ಮೈಸೂರು, ಮಂಡ್ಯನೂ ತಿರಸ್ಕಾರ ಆಗಿದೆ, ಕಲಬುರಗಿನಲ್ಲಿ ಹೆಂಗಾಯ್ತು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಮೈಸೂರಿನಲ್ಲಿ, ಮಂಡ್ಯನಲ್ಲಿ ಆಗಿದ್ದಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಕಲಬುರಗಿನಲ್ಲಿ ಆಗಾಗ ನಿಮ್ಗೆ ಆಶ್ಚರ್ಯ ಯಾಕಾಗಬೇಕು ಅಂತ. ಆಮೇಲೆ ಎಲ್ಲ ಒಂದ್ಸರಿ ಅಲ್ಲ, 2-3 ಸರಿ ಅಲ್ವಾ ಡಿ ಸಿ ಅವರು, 2-3 ಸರಿ ಕ್ರಾಸ್ ಚೆಕ್ ಮಾಡೋದು. 3 ಸರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದಾನು ನಿಮ್ಗೆ ಕ್ವೇರೀಸ್ ಮೇಲೆ ಕ್ವೇರೀಸ್ ಬಂತು. ಆದ್ರೆ ಎಲ್ಲೂ ಕೂಡ ರೈತರಿಗೂ ಮೋಸ ಆಗ್ಲಾರ್ದಂಗೆ ಅಥವಾ ಸರ್ಕಾರದ್ದು ಕೂಡ ಕಣ್ಣು ತಪ್ಪಿಸಲಾರ್ದೆ ಈ ಕೆಲಸವನ್ನ ಮಾಡಿರೋ ಅಧಿಕಾರಿಗಳು ಮಾಡಿರೋದ್ರಿಂದ ಇವತ್ತು ನಮ್ಗೆ ಬೆಳೆ ವಿಮೆ ಆಗಿರ್ಬೋದು ಅಥವಾ ನಮ್ಮ ಮಧ್ಯಂತರ ಪರಿಹಾರ ಇರ್ಬೋದು, ಇವತ್ತು ನಮ್ಮ ರೈತರಿಗೆ ಸಿಗ್ತಾ ಇದೆ. ಎಲ್ಲರೂ ಕೂಡ ಒಪ್ತೀರಾ, ಹಿಂದೆಂದೂ ಇಷ್ಟು ಪರಿಹಾರ ಸಿಕ್ಕಿಲ್ಲ, ಒಪ್ತೀರಾ ಇಲ್ಲ? ಒಪ್ತೀರಾ. ಆದ್ರೆ ಮೊನ್ನೆ ನಮ್ಮ ಕಚೇರಿ ಎದುರುಗಡೆ ಕೆಲವರು ರೈತರು ಬಂದು ಪ್ರಿಯಾಂಕ್ ಹಟಾವ್ ಕಲಬುರಗಿ ಬಚಾವ್ ಮಾಡಿದ್ರು. ನನಗೆ ಆಶ್ಚರ್ಯ ಆಯ್ತು. ನಿಜವಾದ ರೈತರು ಮಾಡಿದ್ರೆ ನಂಗೆ ನೋವು ಆಗ್ತಾ ಇತ್ತು. ಅದು ಹಂಗೆ ಇರ್ತವೆ ನಮ್ಮ ಜಿಲ್ಲೆನಲ್ಲಿ, ಒಂದೊಂದ್ಸರಿ ಆ ಶಾಲ್ಗಳು ಚೇಂಜ್ ಆಗ್ತಾ ಇರ್ತವೆ. ಹಸಿರು ಕೆಂಪು ಅಥವಾ ಕೆಂಪು ಕೇಸರಿ ಅಥವಾ ಬೇರೆ ಬೇರೆದು ಇರ್ತಾವ. ಅದು ಈಗ ನನಗೇನಂದ್ರೆ, ನನ್ಗೆ ಯಾಕೆ ಆಶ್ಚರ್ಯ ಆಯ್ತಪ್ಪ ಅಂದ್ರೆ, ಇಷ್ಟೆಲ್ಲ ಪರಿಹಾರ ಸಿಕ್ಕಿದಾಗ ನಮಗೆ ಜಾಗ ಖಾಲಿ ಮಾಡುವಂತ ಇರಲ್ಲ. ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಆಗಿದ್ದು. ಇವ್ರು ಯಾರು ಪ್ರತಿಭಟನೆ ಮಾಡಿದ್ರು, ಕೇಂದ್ರ ಸರ್ಕಾರದ ವಿರುದ್ಧ ಕಳೆದ 1 ದಶಕದಿಂದ ಅನ್ಯಾಯ ರೈತರ ಮೇಲೆ ನಡೀತಾ ಇದೆ, ಅದ್ರ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ. ಯಾಕೆ? ಇದೇ ಮೋದಿ ಸರ್ಕಾರ ಏನ್ ಹೇಳಿದ್ದು, ನನಗೆ ಅಧಿಕಾರ ಕೊಡಿ, ನಾನು ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಂತ. 12 ವರ್ಷ ಆಯ್ತು ಸ್ವಾಮಿ. ಯಾವ ರೈತರ ಆದಾಯ ದುಪ್ಪಟ್ಟು ಮಾಡಿದ್ದಾರೆ? ಕನಿಷ್ಠ ಬೆಂಬಲ ಬೆಲೆ ಕಾನೂನಾತ್ಮಕವಾದಂತಹ ಹಕ್ಕು, ಲೀಗಲ್ ಗ್ಯಾರಂಟಿ ಫಾರ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡ್ತೀನಂತ ಹೇಳಿದ್ರು. ಆಯ್ತಾ? 3 ಕೃಷಿ ಕಾಯ್ದೆ ಅಂತಂದ್ರು. ನಮ್ಮ ರೈತರಿಗೆ ಮಾರಕ ಆಯ್ತು. ಇಡೀ ಡೆಲ್ಲಿ ನಮ್ಮ ರಾಜಧಾನಿಯನ್ನ ನಮ್ಮ ರೈತರು ಸ್ಥಗಿತ ಮಾಡಿದ್ರು. ರೈತರಿಗೆ ಡೆಲ್ಲಿಯಲ್ಲಿ ಬಿಟ್ಕೊಟ್ಟೇ ಇಲ್ಲ. 700 ಜನ ರೈತರು ಸತ್ತರು. ಅವಾಗ ಯಾರು ಪ್ರತಿಭಟನೆ ಮಾಡಿಲ್ಲ. ನಮ್ಮ ಹಿಂದಿನ ಸರ್ಕಾರದಲ್ಲಿ ರೈತರಿಗೆ ಅತಿವೃಷ್ಟಿ ಆಗಿತ್ತು, ಬರ ಕೂಡ ಬಂದಿತ್ತು. ಅತಿವೃಷ್ಟಿ ಅನಾವೃಷ್ಟಿ ಆದಾಗ ರೈತರು ಸಾಲ ಮನ್ನಾ. ಇನ್ನು ಇದೇ ವೇಳೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಮಾತನಾಡಿ, 2025-26ನೇ ಸಾಲಿನಲ್ಲಿ 3.1 ಲಕ್ಷ ರೈತರು ಬೆಳೆ ವಿಮೆ ಅಡಿ ನೋಂದಣಿ ಮಾಡಿಸಿದ್ದು, ರಾಜ್ಯದಲ್ಲಿಯೇ ಜಿಲ್ಲೆ ಬೆಳೆ ವಿಮೆ ಮಾಡಿಸಿ ಮೊದಲ ಸ್ಥಾನದಲ್ಲಿ ಇದೆ. ಜಿಲ್ಲೆಯ 2.90 ಲಕ್ಷ ರೈತರಿಗೆ ಬೆಳೆ ವಿಮೆ ಮಧ್ಯಂತರ ಪರಿಹಾರವಾಗಿ ರೂಪಾಯಿ 243.52 ಕೋಟಿ ಹಣವನ್ನ ರೈತರ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಜಮಾ ಮಾಡಲಾಗಿದೆ. ಬೆಳೆ ವಿಮೆ ಹಾಗೂ ಪರಿಹಾರ ಸೇರಿದಂತೆ ಇದುವರೆಗೂ ರೂಪಾಯಿ 748 ಕೋಟಿ ರೂಪಾಯಿಯನ್ನು ರೈತರಿಗೆ ನೀಡಲಾಗಿದೆ ಎಂದರು. ಇಂತ ಹೆಚ್ಚು 243.57 crores ನಾವು 2,89,000 ರೈತ ಬಾಂಧವರಿಗೆ ಇವತ್ತು ಮಾನ್ಯ ಸಚಿವರ ಅಮೃತ ಹಸ್ತದಿಂದ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಮುಂದಿನ 1 ವಾರದ ಒಳಗಾಗಿ, ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇದ್ರಿ, 3 ಲಕ್ಷ ರೈತ ಬಾಂಧವರು ಇರೋದ್ರಿಂದ ತಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಕ್ಕೆ ಬ್ಯಾಂಕಿಂದ ಹಂತವಾಗಿ ಪ್ರತಿಯೊಂದು ಬ್ಯಾಂಕ್ 1 day 5,000 ಫಾರ್ಮರ್ಸಿಗೆ ಕ್ರೆಡಿಟ್ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಇರೋಂಥ ಎಲ್ಲಾ ಬ್ಯಾಂಕ್ಗಳು ತಗೊಂಡ್ರು ಅವರು
4-5 ದಿವಸ ತಗೊಳ್ಳಲ್ಲ, ಮೋರ್ ದೆನ್ 1 ವೀಕ್ ತಗೋತಾರೆ. ಇವತ್ತೇ ಟ್ರಿಗರಿಂಗ್ ಆಗುತ್ತೆ. ಮಾನ್ಯ ಸಚಿವರ ಅಮೃತ ಹಸ್ತದಿಂದ ಯಾರು ಸಹಿತ ಆತಂಕಕ್ಕೆ ಒಳಗಾಗಬೇಡ್ರಿ. 2 ದಿವಸ ನಮ್ಗೆ ಅವ್ರಿಗೆ ಬಂದದ್ದು ನಮಗೆ ಬಂದಿಲ್ಲ, ಹಂಗೆ ಏನಿಲ್ಲ. ಎಲ್ಲರಿಗೆ ಎಟ್ ಎ ಟೈಮ್ ರಿಲೀಸ್ ಆಗುತ್ತೆ. 1 ವೀಕ್ ನಲ್ಲಿ ಎಲ್ಲಾ ರೈತ ಬಾಂಧವರ ಅಕೌಂಟಿಗೆ ಕ್ರೆಡಿಟ್ ಆಗಂಗೆ ಮಾನ್ಯ ಸಚಿವರು ನಮಗೆ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅನುದಾನ ಏನಾದ್ರು ಬಿಡುಗಡೆ ಆಗಿದೆ. ಅದಕ್ಕೆ ಇವತ್ತಿನ ಈ ಪ್ರಮುಖ ಉದ್ದೇಶ ತಾವೆಲ್ಲ ರೈತ ಬಾಂಧವರಿಗೆ ಇದರ ಒಂದು ಪರಿಹಾರ ಕೊಡಬೇಕು ಅನ್ನೋದು ಈ ಒಂದು ಇವತ್ತಿನ ಕಾರ್ಯಕ್ರಮದ ಒಂದು ಪ್ರಮುಖ ಉದ್ದೇಶ ಇದೆ. ಅದಕ್ಕಾಗಿ ಮಾನ್ಯ ಸಚಿವರು ಸರ್ಕಾರ ಮಟ್ಟದಲ್ಲಿ ಎಲ್ಲಾ ಹಂತದಲ್ಲಿ ಪ್ರಯತ್ನ ಮಾಡಿ ನೆರೆ ರೋಗ ಇರ್ಬೋದು 181 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅಲ್ಲಿಂದ ಬರ ಪರಿಹಾರ ಇರ್ಬೋದು 499 ಕೋಟಿ ರೂಪಾಯಿ. ಮತ್ತೆ ಈಗ ಇನ್ಸೂರೆನ್ಸ್ 243 ಕೋಟಿ ರೂಪಾಯಿ. ಕನಿಷ್ಠ ಇಲ್ಲ ಅಂದ್ರೆ 748 ಕೋಟಿ ರೂಪಾಯಿ 748 ಕೋಟಿ ರೂಪಾಯಿ ಏನದಲ್ಲ ಇನ್ಸೂರೆನ್ಸ್ ಪರಿಹಾರ ಎಲ್ಲಾ ಸೇರಿಸಿ ಬರ್ತಾ ಇದೆ 745 ಕೋಟಿ ರೂಪಾಯಿ. ಒಂದು ಜಿಲ್ಲೆಗೆ ಇಷ್ಟೊಂದು ಬಜೆಟ್ ಬರಬೇಕಾದ್ರೆ ನಮ್ಮ ಮಾನ್ಯ ಸಚಿವರ ಒಂದು ಮುತುವರ್ಜಿ, ಅವರ ರೈತರ ಪರ ಕಾಳಜಿ. ಸಚಿವರು ಸಾಂಕೇತಿಕವಾಗಿ 5 ಜನ ರೈತರಿಗೆ ಬೆಳೆ ವಿಮೆ ಮಧ್ಯಂತರ ಪರಿಹಾರದ ಚೆಕ್ ವಿತರಿಸಿದರು. ಸಚಿವರ ಶ್ರಮದಿಂದಾಗಿ ರೈತರಿಗೆ ಪರಿಹಾರ ದೊರಕಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಕಂಬಳಿ ಹೊದಿಸಿ ಸನ್ಮಾನ ನೆರವೇರಿಸಿದರು. ವೇದಿಕೆ ಮೇಲೆ ಶಾಸಕರಾದ ಎಂವೈ ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್, ಮಜರ್ ಅಲಂ ಖಾನ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ಜಿಲ್ಲಾ ಪಂಚಾಯತ್ ಸಿಒ ಬಬರ್ ಸಿಂಗ್ ಮೀನಾ, ಕಮಿಷನರ್ ಶರಣಪ್ಪ ಎಸ್ಟಿ, ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಸಿಂಧೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಅಪ್ಪರ್ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತೆ ಸಾಹಿತ್ಯ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಸೇರಿದಂತೆ ಅನೇಕರು ಇದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.